ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ಆಗಿ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಕೇಸರಿ ಬಾತ್ ಹೇಗೆ ಅಂದರೆ ಯಾವಾಗಲೂ ಬಾಳೆಹಣ್ಣು ಹಾಕಿ ಅಥವಾ ಪೈನಾಪಲ್ ಹಾಕಿ ಮಾಡ್ತೀವಿ, ಅದು ನಾರ್ಮಲ್ ಅನ್ಸುತ್ತೆ. ಈ ಸಲ ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋದಲ್ಲಿ ಕೇಸರಿ ಬಾತ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ಗಳು, ಫಸ್ಟು ಇದು ಮ್ಯಾಂಗೋ ಸ್ಪೆಷಲ್ ಆಗಿರೋದ್ರಿಂದ ನಾನು ಒಂದು ಮ್ಯಾಂಗೋನ ನಾನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ರವೆ ತೊಗೊಂಡಿದ್ದೀನಿ, ಮೀಡಿಯಮ್ ರವೆ. ಹಾಗೆ 2 ಏಲಕ್ಕಿಕಾಯಿ, 1 ಕಪ್ ರವೆಗೆ ನಾನು 3/4 ಕಪ್ಪಷ್ಟು ಶುಗರ್ ತೊಗೊಂಡಿದ್ದೀನಿ. ಹಾಗೆ ಕೇಸರಿ ಪೌಡ್ರನ್ನ ನಾನು ಒಂದು 1/4 ಕಪ್ಪಲ್ಲಿ ಹಾಲು ತೊಗೊಂಡು ಅದರಲ್ಲಿ ನೆನೆ ಹಾಕ್ಬಿಟ್ಟಿದ್ದೀನಿ. ಹಾಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಎಷ್ಟು ಬೇಕಷ್ಟು. ಹಾಗೆ ತುಪ್ಪ. ಈಗ ಇದಕ್ಕೆ ಫಸ್ಟು ಕೇಸರಿ ಬಾತ್ ಮಾಡೋದಕ್ಕೆ ಅಂತೇಳಿ ಒಂದು ಬಾಣಲಿನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ ರವೆಗೆ ನಾನಿಲ್ಲಿ 2.5 ಕಪ್ಪಷ್ಟು ನೀರನ್ನ ನಾನು ಕಾಯ್ದಕ್ಕೆ ಇಟ್ಕೊತಾ ಇದ್ದೀನಿ. ಒಂದು ಕಡೆ ರವೆಲ್ಲ ಉರಿಯೋಷ್ಟೊತ್ತಿಗೆ ಅದು ಕಾಯ್ದೆ ಅಂತ ಅದನ್ನ ನೀರು ಕುದೀಲಿ ಅಂತ ಇಟ್ಕೊಂಡಿದ್ದೀನಿ. ಈಗ ಬಾಣಲಿ ಕಾಯೋಷ್ಟೊತ್ತಿಗೆ ಬಾಣಲಿಗೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ದೊಡ್ಡ ಸ್ಪೂನು ಹಾಕ್ತಾ ಇರೋದು. 3 ಇಂದ 4 ಸ್ಪೂನ್ ತುಪ್ಪ ಹಾಕ್ಕೊಂಡು, ಬೇಕು ಅಂದರೆ ಎಣ್ಣೆ ಕೂಡ ನೀವು ಆ್ಯಡ್ ಮಾಡ್ಕೋಬೋದು. ನಾನು ತುಪ್ಪನೇ ಸಾಕು ಅಂತ ತುಪ್ಪ ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇವಾಗ ತುಪ್ಪ ಚೆನ್ನಾಗಿ ಕಾದಿದೆ. ಈಗ ನಾನು ಮೊದಲು ಡ್ರೈ ಫ್ರೂಟ್ಸ್ನೆಲ್ಲ ಹಾಕೋತಾ ಇದ್ದೀನಿ. ಅದನ್ನೆಲ್ಲ ತುಪ್ಪದಲ್ಲಿ ಕರೆದಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಕರಿತಾ ಇದ್ದೀನಿ. ಗೋಡಂಬಿ ಸ್ವಲ್ಪ ಕಲರು ಬ್ರೌನ್ ಥರ ಬರಬೇಕು. ಹಾಗೆ ದ್ರಾಕ್ಷಿ ಎಲ್ಲ ಸ್ವಲ್ಪ ಉಬ್ಬಬೇಕು. ಈ ಥರ ದ್ರಾಕ್ಷಿ ಎಲ್ಲ ಉಬ್ಬಬೇಕು. ಇದು ನನ್ನ ಚಿಕ್ಕ ಮಗನ ಬೇಡಿಕೆ. ಈಗ ಮ್ಯಾಂಗೋ ಸೀಸನಲ್ಲಿ ಬರೀ ಮಾವಿನ ಹಣ್ಣು ತೊಗೊಂಬಂದು ಹಾಗೆ ಊಟ ಕಟ್ ಮಾಡ್ಕೊಂಡು ತಿಂತಾ ಇದ್ವಿ. ಒಂದಿನ ಮ್ಯಾಂಗೋ ಪುಡ್ಡಿಂಗ್ ಮಾಡಿದ್ದೆ, ಅದ್ರದ್ದು ವಿಡಿಯೋ ನೆಕ್ಸ್ಟ್ ಅದನ್ನು ಶೇರ್ ಮಾಡ್ತೀನಿ. ಕೇಸರಿ ಬಾತ್ ಮಾಡೋ ಮಮ್ಮಿ ಅಂತ ನನ್ನ ಮಗಂದು ಇದು. ಹಾಗಾಗಿ ನನ್ನ ಮಗ ನಿನ್ನೆಯಿಂದನೇ ಹೇಳ್ತಾ ಇದ್ದ, ನೀನು ಮ್ಯಾಂಗೋ ಕೇಸರಿ ಬಾತ್ ಮಾಡೋ ಮಮ್ಮಿ ಅಂತ. ಹಂಗಾಗಿ ಅವನಿಗೋಸ್ಕರ ಸರಿ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸಂಡೇ ಆಗಿ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು. ಸಂಡೇ ಟಿಫನ್ಗೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ತುಪ್ಪದಲ್ಲಿ ಕರೆದಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಕಪ್ಪಿಗೆ ಎತ್ತಿಟ್ಕೊಂಡಿದ್ದೀನಿ. ಈ ಥರ ಒಂದು ಕಪ್ಪಿಗೆ ಎತ್ತಿಟ್ಕೊಂಡ್ಮೇಲೆ ಅದೇ ತುಪ್ಪಕ್ಕೆ ನಾನು ರವೆನ ಹಾಕ್ಕೊಂಡು ಮೀಡಿಯಮ್ ಉರಿಲಿ ಇಟ್ಕೊಂಡು ನಾನು ರವೆನ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರವೆನ ನಾವು ತುಪ್ಪದಲ್ಲಿ ಎಷ್ಟು ಉರಿತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದು ರವೆದು ಹಸಿ ವಾಸನೆ ಹೋಗಿ ಅದರದ್ದೇ ಆದಂಥ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರವೆ ಐಟಮ್ಗಳಿಗೆ ನೋಡಿ, ರವೆನ ನಾವು ಎಷ್ಟು ಚೆನ್ನಾಗಿ ಉರಿತೀವೋ ಅಷ್ಟು ಚೆನ್ನಾಗಿ ರುಚಿ ಅನ್ನೋದಿರುತ್ತೆ. ಇದರ ಕಮ್ಮಿ ಅಂದ್ರೂ ಈ ಮೀಡಿಯಮ್ ಉರಿನಲ್ಲಿ ಒಂದು 5 ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಉಟ್ಕೋಬೇಕು. ಅದನ್ನು ಚೆನ್ನಾಗಿ ಉಟ್ಕೊಂಡಿದ್ದೀವಿ ನೋಡಿ. ಈ ಕಡೆ ರವೆಲ್ಲ ನಾವು ಉರಿಯೋಷ್ಟೊತ್ತಿಗೆ ಆ ಕಡೆ ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಇವಾಗ ಇದಕ್ಕೆ ನಾವು ಶುಗರ್ನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಶುಗರ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನಾವು ಈ ಟೈಮಲ್ಲೇ ಏಲಕ್ಕಿನ ಪೌಡ್ರ್ ಮಾಡ್ಕೊಂಡು ಹಾಕೊಂಡ್ಬಿಡ್ಬೇಕು. ಈ ಟೈಮಲ್ಲಿ ಹಾಕಿದ್ರೆ ಅದ್ರದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸಕ್ಕರೆ ಎಲ್ಲ ಕರಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಈಗ
ಇದೆಲ್ಲ ನಾವು ಮೀಡಿಯಮ್ ಉರಿಲೇ ಮಾಡ್ಕೋಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಗ್ಯಾಸ್ನ ಹೈ ಫ್ಲೇಮ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು, ಮೀಡಿಯಮ್ ಉರಿಲೇ ಮಾಡ್ಕೋಬೇಕು. ರವೆ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ, ಅದ್ರ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ಈಗ ಈ ಟೈಮಲ್ಲಿ ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಇದೇನು ಗಂಟಾಗಲ್ಲ. ನೋಡಿ, ಏನು ಗಂಟಾಗಿಲ್ಲ. ಇವಾಗ ನಿಮ್ಗೆ ಇನ್ನೂ ಇದು ತೆಳು ಅಂತ ಅನಿಸುತ್ತೆ. ಹಾಗೆ ಒಂದು 5 ನಿಮಿಷ ಅದನ್ನು ಹರಳೋದಕ್ಕೆ ಬಿಟ್ಟರೆ ಅದಕ್ಕೆ ಕೆಳಗಡೆ ತುಪ್ಪ ಎಲ್ಲ ಇಟ್ಕೊಂಡು ತುಪ್ಪ ಎಲ್ಲ ರವೆಯಿಂದ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಎಲ್ಲೂ ಗಂಟು ಅನ್ನೋದೇನಿಲ್ಲ, ಎಷ್ಟು ನೈಸಾಗಿದೆ. ಈಗ ನಾವು ಹಾಲಲ್ಲಿ ನೆನೆಸಿಟ್ಕೊಂಡಿದ್ದಂಥ ಕೇಸರಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಮ್ಯಾಂಗೋ ಪೇಸ್ಟು ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ನಾವು ಫ್ರೈ ಮಾಡಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನು ಈಗಲೇ ಹಾಕ್ಕೋಬೇಕು. ಈಗ ನಾವು ಎಲ್ಲದೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ. ಕೆಲವೊಬ್ಬರಿಗೆ ಹೇಗೆ ಅಂತಂದರೆ ಮ್ಯಾಂಗೋ ಈ ಪೇಸ್ಟ್ ನಾವು ಮಾಡೋದು ಮ್ಯಾಂಗೋದು ಫ್ಲೇವರ್ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ 2 ನಿಮಿಷ ಅದನ್ನು ಮುಚ್ಚಿಟ್ಬಿಟ್ರೆ ಸಾಕು, ಅದು ತುಪ್ಪ ಎಲ್ಲ ಕೆಳಗಡೆಯಿಂದ ಬಿಟ್ಕೋತಾ ಇರುತ್ತೆ. ನೋಡಿ, ಈಗ ಬಾಣಲಿಗೆ ಅಂಟುತ್ತಾನೆ ಇಲ್ಲ, ಆ ಥರ ನೀಟಾಗಿ ಬರ್ತಾ ಇದೆ. ಅದನ್ನು ನೋಡಿ, ತುಂಬಾ ಚೆನ್ನಾಗಿದೆ. ಈ ಮದುವೆ ಮನೆಗಳಲ್ಲಿ ಹೇಗಿರುತ್ತೆ ಕೇಸರಿಬಾತ್ ಆ ಥರ ಇದೆ. ದಯವಿಟ್ಟು ಈ ಸೀಸನಲ್ಲಿ ಮ್ಯಾಂಗೋ ಫ್ಲೇವರ್ನ ಟ್ರೈ ಮಾಡಿ ನೋಡಿ. ಬಾಣಲಿಯಿಂದ ನೋಡಿ, ಬಾಣಲಿಗೆ ಅಂಟ್ಕೊಳ್ದಂಗೆ ಎಷ್ಟು ನೀಟಾಗಿ ಬಿಟ್ಕೋತಾ ಇದೆ. ಈ ಥರ ವೆರೈಟಿ ಏನಾದರೂ ಮಾಡಿಕೊಟ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳು ಅಂತ ನಾನು ಹೇಳಲ್ಲ, ನಮ್ಮಲ್ಲಿರೋ ದೊಡ್ಡ ಮಕ್ಳಿಗೂ ಇಷ್ಟ ಆಗುತ್ತೆ. ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೀಸನಿಗೆ ತಕ್ಕಂಗೆ ಆ ಸೀಸನಲ್ಲಿ ಏನು ಐಟಮ್ ಸಿಗುತ್ತೆ ಅದರಲ್ಲಿ ಹೊಸದನ್ನು ನಾವು ಟ್ರೈ ಮಾಡೋದು ತಪ್ಪೇನಿಲ್ಲ. ಇದನ್ನು ಮಿಸ್ ಮಾಡದೆ ಒಂದು ಸಲ ಟ್ರೈ ಮಾಡಿ. ಇವತ್ತು ನಾನು ಇದನ್ನು ಉಪ್ಪಿಟ್ಟಿನ ಜೊತೆ ಅಂದರೆ ಚೋಚೋಬಾತ್ ಥರ ನಾನು ಮಾಡಿಲ್ಲ, ಉಪ್ಪಿಟ್ಟು ಕೇಸರಿಬಾತನ್ನ ಥರ ಮಾಡಿಲ್ಲ. ಇವತ್ತು ನಾನು ನನ್ನ ಮಗಂದು ಆರ್ಡ್ರ್ ಇವತ್ತು ಬಿಸಿಬೇಳೆಬಾತ್ ಬೇಕು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಬಿಸಿಬೇಳೆಬಾತ್ ಜೊತೆಗೆ ನಾನು ಕೇಸರಿಬಾತ್ ಮಾಡಿದ್ದೀನಿ. ಈಗ ನೋಡಿ, ನಾನು ತಿನ್ನೋದಕ್ಕೆ ಅಂತೇಳಿ ಕಟ್ಲೆಟ್ ಸರ್ವ್ ಮಾಡ್ತಾಯಿದ್ದೀನಿ. ಬಾಳೆಹಣ್ಣು ಅಥವಾ ಪೈನಾಪಲ್ಲು ಯಾವುದು ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋದು ಟ್ರೈ ಮಾಡಿ ನೋಡಿ, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಕೊಡುವಾಗ ಸ್ವಲ್ಪ ಒಂಚೂರು ಡೆಕೋರೇಟಿವ್ ಕೊಟ್ಟರೆ ಇನ್ನೂ ಮಕ್ಕಳು ಖುಷಿ ಆಗುತ್ತೆ. ಹಾಗಾಗಿ ಕಪ್ಪಿಗೆ ಹಾಕಿ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮೀ.